ಏಯ್ತ್ ಮಂತಲ್ಲಿ ಬೇಬಿ ಚೆನ್ನಾಗಿ ಗ್ರೋ ಆಗ್ತಾ ಇರುತ್ತೆ. ಸೊ 2 kgs ಹತ್ತತ್ರ ಹೋಗಿರುತ್ತೆ. ಅದು ಯುಟ್ರೈನ್ ಹೈಟ್ ಅನ್ನೋದು ನಿಮ್ಮ ಅಬ್ಡೋಮನ್ ಫುಲ್ ಕವರ್ ಆಗಿರುತ್ತೆ. ಕೆಲವ್ರಿಗೆ ಅದರಿಂದ ಉಸಿರಾಡ್ಲಿಕ್ಕೆ, ಊಟ ಮಾಡೋದು, ಡೈಜೆಷನ್ ಎಲ್ಲ ಪ್ರಾಬ್ಲಮ್ಸ್ ಮತ್ತೆ ಸ್ಟಾರ್ಟ್ ಆಗ್ತಾ ಇರುತ್ತೆ. ಮೂಮೆಂಟ್ಸ್ ಸ್ಟ್ರಾಂಗ್ ಆಗಿ ಗೊತ್ತಾಗುತ್ತೆ. ಕೆಲವ್ರಿಗೆ ಪೇನ್ ಅಂತ ಹೇಳ್ಬೋದು. ಬಟ್ ಸ್ಟಿಲ್ ಈ 7th 8th ಮಂತಲ್ಲಿ ಡೆಲಿವರಿ ಆದರೆ ಡ್ಯೂ ಟು ಎನಿ ರೀಸನ್ ಅದು ಪ್ರೀಟರ್ಮ್ ಅಂತ ಹೇಳ್ತೀವಿ. ಸೊ ಪ್ರೀಟರ್ಮ್ ಡೆಲಿವರಿ ಆದಷ್ಟು ಅವಾಯ್ಡ್ ಮಾಡಬೇಕಂದ್ರೆ ಹೈಜೀನ್ ಮೇಂಟೈನ್ ಮಾಡಿ, ವೈಟ್ ಡಿಸ್ಚಾರ್ಜ್ ಆದರೆ ಇಮಿಡಿಯೇಟಾಗಿ ಇನ್ಫಾರ್ಮ್ ಮಾಡಿ, ಬ್ಲೀಡಿಂಗ್ ಆದರೆ, ಬ್ಯಾಕ್ ಏಕ್ ಆದರೆ, ಬಿಟ್ಟು ಪೇನ್ ಬಂದರೆ ನೀವು ಇಮಿಡಿಯೇಟಾಗಿ ಕನ್ಸಲ್ಟ್ ಮಾಡಬೇಕಾಗುತ್ತೆ. ಅಗೇನ್ ನಿಮಗೆ ಕೆಲವು ಬ್ಲಡ್ ಟೆಸ್ಟ್ ಡಿಪೆಂಡಿಂಗ್ ಆನ್ ಯುವರ್ ಕಂಡೀಷನ್ ನೋಡ್ತಾ ಇರ್ತೀವಿ. ಬಿ ಪಿ ಇದೆಯಾ, ಶುಗರ್ ಇದೆಯಾ, ಇದ್ದವ್ರಿಗೆ ಕಂಟ್ರೋಲಲ್ಲಿ ಇದೆಯಾ ಅದೆಲ್ಲ ನೋಡ್ತಾ ಇರ್ತೀವಿ. ಕೆಲವರಿಗೆ ಡ್ಯೂ ಟು ಮೆಡಿಕಲ್ ರೀಸನ್ ಅಥವಾ ಆಬ್ಸ್ಟೆಟ್ರಿಕ್ ರೀಸನ್ಸ್ ಬೇಗನೆ ಡೆಲಿವರಿ ಮಾಡುವಂಥ ಚಾನ್ಸಸ್ ಇರುತ್ತೆ ಬಿ ಪಿ ತುಂಬ ಹೈ ಆಗುವಾಗ. ಸೊ ಈ ಮಂತಲ್ಲಿ ನೀವು ಎವ್ರಿ 15 ಡೇಸು, ಕೆಲವ್ರಿಗೆ ಎವ್ರಿ 1 ವೀಕು ಕನ್ಸಲ್ಟೇಷನ್ ಇರುತ್ತೆ. ಕೆಲವೊಮ್ಮೆ ಸ್ಕ್ಯಾನಿಂಗ್ ಕೂಡ ಫ್ರೀಕ್ವೆಂಟಾಗಿ ಮಾಡಿಸ್ಬೋದು ಡಿಪೆಂಡಿಂಗ್ ಆನ್ ಯುವರ್ ಕಂಡೀಷನ್. ಅದನ್ನೆಲ್ಲ ನೀವು ಫಾಲೋ ಮಾಡಬೇಕಾಗುತ್ತೆ. ಲೂಸ್ ಕ್ಲೋತ್ಸ್ ಹಾಕ್ಕೊಳ್ಳಿ. ಸೊ ಮಲ್ಕೊಳ್ಳುವಾಗ 1-2 ಪಿಲ್ಲೋ ಎಕ್ಸ್ಟ್ರಾ ಹಾಕ್ಕೊಳ್ಳಿ. ನಿಮ್ಗೆ ಉಸಿರಾಡ್ಲಿಕ್ಕೆ ಕಷ್ಟ ಆದರೆ ಸೈಡಿಗೆ ಟರ್ನ್ ಮಾಡ್ಕೊಂಡು 2 ಪಿಲ್ಲೋ ಎಕ್ಸ್ಟ್ರಾ ಹಾಕೊಂಡು ಮಲ್ಕೊಳ್ಳಿ. ಸೊ ಈ ಟೈಮಲ್ಲಿ ನಿಮಗೆ ನಿದ್ದೆ ಮಾಡಲಿಕ್ಕೆ ಎಲ್ಲ ಕಷ್ಟ ಆಗ್ಬೋದು, ಡೈಜೆಷನ್ ಕಷ್ಟ ಆಗ್ಬೋದು. ಯಾಕೆಂದರೆ ನಿಮ್ಮದು ಹೊಟ್ಟೆ ಎಬ್ಡೋಮನ್ ಫುಲ್ಲು ಬೇಬಿ ತುಂಬಿರುತ್ತೆ. ಸೊ ಬೇಬಿ ಗ್ರೋತ್ ಕಂಟಿನ್ಯೂ ಆಗುತ್ತೆ, ಮೂಮೆಂಟ್ ಸ್ಟ್ರಾಂಗ್ ಆಗುತ್ತೆ. ಸೊ 8th ಮಂತ್ ಕೂಡ ನೀವು ಎಂಜಾಯ್ ಮಾಡ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಅಂದರೆ ಏನಾದರೂ ಪ್ರಾಬ್ಲಮ್ ಆದರೆ ನೀವು ಇಮಿಡಿಯೇಟಾಗಿ ಕನ್ಸಲ್ಟ್ ಮಾಡಬೇಕಾಗತ್ತೆ. 9th ಮಂತಲ್ಲಿ ಏನಾಗುತ್ತೆ ನೋಡೋಣ.